ಇನ್ನು ಹಿರಿಯೂರು ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಹಿರಿಯೂರು ಬೈ ಎಲೆಕ್ಷನ್ ಸಂಬಂಧ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದ ಮಂಡ್ಯದ ಕೆಆರ್ಪೇಟೆಯ ಕಾರ್ಯಕ್ರಮದಲ್ಲಿ ಘೋಷಣೆ. ಸಿದ್ದರಾಮಯ್ಯ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಣೆ. 2028ರ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡೋದಿಲ್ಲ. ಅತಿ ದೊಡ್ಡ ಪೊಲಿಟಿಕಲ್ ಬ್ರೇಕಿಂಗ್ ಇದು. ಎಲೆಕ್ಷನ್ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಣೆ ಮಾಡಿದ ಸಿದ್ದರಾಮಯ್ಯ ಕೆಆರ್ಪೇಟೆ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ 2028ರ ರಾಜಕೀಯ ಚುನಾವಣೆಗೆ ನಾನು ಸ್ಪರ್ಧೆ ಮಾಡೋದಿಲ್ಲ, 2028ಕ್ಕೆ ಸ್ಪರ್ಧೆ ಮಾಡಲ್ಲ ಎಂದು ಹೇಳಿದ ಮಾಜಿ ಸಿಎಂ ಸಿದ್ದು. ಈಗಲೇ ಯಾಕೆ ಹೇಳಿದ್ರು ಅನ್ನೋದು ಒಂದಷ್ಟು ವರ್ಗದವರಿಗೆ ಟೆನ್ಷನ್ ತಂದಿರುತ್ತೆ. ಮಂಡ್ಯದ ಕೆಆರ್ಪೇಟೆಯ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಇದ್ದಕ್ಕಿದ್ದ ಹಾಗೆ ಈ ತರಹದ್ದೊಂದು ಪೊಲಿಟಿಕಲ್ ನಿರ್ಧಾರದ ಘೋಷಣೆ ಮಾಡಿದ್ದು ಇವತ್ತು ಪೊಲಿಟಿಕಲ್ ಆಂಗಲ್ ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಯಾಗ್ತಾ ಇದೆ. 2023ರ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳ್ಕಂಡೆ ನಿಂತು ಗೆದ್ದದೆ. ಅದಾದ್ಮೇಲೆ ಸಿಎಂ ಆದ. ಈಗ ಮತ್ತದೇ ಪುನರುಚ್ಚಾರ ಸಿದ್ದರಾಮಯ್ಯನವರೇ ಹೇಳಿರುವಂತಹದ್ದು. ಕೇಳಿಸ್ಕೊಳ್ಳಿ. ಜನ ಅವರನ್ನು ತಿರಸ್ಕಾರ ಮಾಡಿದರು. ಆ ಸಂದರ್ಭದಲ್ಲೂ ಕೂಡ ಅವರು ಹೇಳಿಲ್ಲ. ನಾನು ಈಗಲೂ MLA ಆಗಿದ್ದೀನಿ. 10 ವರ್ಷ ಮುಂದಕ್ಕೂ 10 ವರ್ಷ ಇನ್ನು ಮತ್ತೆ